ನಮಸ್ತೆ ಮಕ್ಕಳೇ, ನಮ್ಮ ಪ್ರಥಮ್ ಸಂಸ್ಕಾರ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ವಿಘ್ನ ವಿನಾಶಕ ಶ್ರೀ ಮಹಾಗಣಪತಿಯ ಒಂದು ಶ್ಲೋಕವನ್ನು ಕಲಿತ್ಕೊಳ್ಳೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈಗ ಈ ಶ್ಲೋಕದ ಅರ್ಥ ಏನು ಅಂತ ನೋಡೋಣ. ಮೊದಲಿಗೆ ವಕ್ರತುಂಡ. ಸಾಮಾನ್ಯವಾಗಿ ನಾವು ಯಾವುದೇ ಗಣಪತಿಯ ವಿಗ್ರಹವನ್ನು ನೋಡಿದ್ರೂ ಗಣಪನ ಸೊಂಡಿಲು ಬಲಭಾಗಕ್ಕೆ ಇಲ್ಲ ಎಡಭಾಗಕ್ಕೆ ತಿರುಗಿರುತ್ತೆ. ಗಣಪನ ಸೊಂಡಿಲು ಬಲಭಾಗಕ್ಕೆ ತಿರುಗಿದ್ರೆ ಅದನ್ನು ನಾವು ಬಲಮುರಿ ಗಣಪತಿ ಅಂತ ಕರಿತೀವಿ. ಅದೇ ಗಣಪನ ಸೊಂಡಿಲು ಎಡಭಾಗಕ್ಕೆ ತಿರುಗಿದ್ರೆ ಅದನ್ನು ನಾವು ಎಡಮುರಿ ಗಣಪತಿ ಅಂತ ಕರಿತೀವಿ. ಹಾಗಾಗಿ ವಕ್ರತುಂಡ ಅಂದರೆ ವಕ್ರವಾದ ಸೊಂಡಿಲು ಉಳ್ಳವನೇ. ಮಹಾಕಾಯ ಅಂದರೆ ವಿಶಾಲವಾದ ದೇಹ ಹೊಂದಿದವನೇ. ಕೋಟಿ ಸೂರ್ಯ ಸಮಪ್ರಭಾ, ಕೋಟಿ ಸೂರ್ಯರಿಗೆ ಸಮಾನವಾದ ಪ್ರಕಾಶವುಳ್ಳವನೇ. ನಿರ್ವಿಘ್ನಂ, ವಿಘ್ನ ಅಂದರೆ ಅಡೆತಡೆಗಳು ಅಥವಾ ಅಡ್ಡಿಯಾತಂಕಗಳು. ನಿರ್ವಿಘ್ನಂ ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ. ಕುರು ಮೇ ದೇವ, ನಡೆಸಿಕೊಡು ನನ್ನ ದೇವರೇ. ಸರ್ವಕಾರ್ಯೇಷು, ಎಲ್ಲ ಕಾರ್ಯಗಳನ್ನು. ಸರ್ವದಾ, ಯಾವಾಗಲೂ. ಅಂದರೆ ಒಟ್ಟಾರೆಯಾಗಿ ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ವಕ್ರವಾದ ಸೊಂಡಿಲು ಉಳ್ಳವನೇ, ವಿಶಾಲವಾದ ದೇಹ ಹೊಂದಿದವನೇ, ಕೋಟಿ ಸೂರ್ಯರಿಗೆ ಸಮಾನವಾದ ಪ್ರಕಾಶವುಳ್ಳವನೇ, ನನ್ನ ಎಲ್ಲ ಕಾರ್ಯಗಳನ್ನು ಯಾವಾಗಲೂ ಯಾವುದೇ ಅಡೆತಡೆಯಿಲ್ಲದಂತೆ ನಡೆಸಿಕೊಡು. ನಾವು ನಮ್ಮ ಯಾವುದೇ ಕಾರ್ಯ ಪ್ರಾರಂಭಿಸುವ ಮುನ್ನ ಮಹಾಗಣಪತಿಗೆ ಈ ರೀತಿಯಾಗಿ ಪ್ರಾರ್ಥನೆ ಸಲ್ಲಿಸುವುದರಿಂದ ಗಣಪತಿ ನಮ್ಮ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸಿಕೊಡುತ್ತಾನೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ನಿಮ್ಮ ಕಲಿಕೆ ನಿರಂತರವಾಗಿರಲಿ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ. ಈಗ ಎಲ್ಲರೂ ಕಣ್ಮುಚ್ಚಿ ನಮ್ಮೊಂದಿಗೆ ಓಂಕಾರ ಹೇಳಿ. ಓಂ